ಹಾಯ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತು ನಾವು ನೋಡೋಣ, ಈ ಒಂದು ಮಾರ್ಚ್ ಎಂಡಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಒಂದು ರಿಸಲ್ಟ್ ಬರ್ತಾ ಇದೆ. ಅವರ ಲೈಫ್ ಇರ್ಬೋದು, ಅವರ ಲೈಫಲ್ಲಿ ಆಗ್ತಾ ಇರುವಂಥದ್ದು, ಕರಿಯರಲ್ಲಿ ಆಗ್ತಾ ಇರುವಂಥದ್ದು, ರಿಲೇಶನ್ಶಿಪ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಹಾಗಿದ್ರೆ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಕಾರ್ಡ್ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಒನ್ಸ್ ನೀವು ಸಬ್ಸ್ಕ್ರೈಬ್ ಆದ್ರೆ ನನ್ನ ಕಾರ್ಡ್ ಜೊತೆಗೆ ನಿಮ್ಮ ಕನೆಕ್ಷನ್ ಬಿಲ್ಡ್ ಆಗುತ್ತೆ, ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ಲವ್ ರಿಲೇಶನ್ಶಿಪ್ ಯಾರಾದ್ರೂ ನೋಡ್ಬೋದು. ರೀಡಿಂಗ್ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬೋದು. ಮತ್ತೆ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಖಂಡಿತ ಒಂದು ಕಮೆಂಟ್ ಮಾಡಿ. ಮತ್ತೆ ಯೂನಿವರ್ಸಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಹೇಳೋದಕ್ಕೆ ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಡ್ರಾಪ್ ಮಾಡಿ, ಓಕೆನಾ? ಹಾಗಿದ್ರೆ ಫ್ರೆಂಡ್ಸ್ ನೋಡೋಣ ಬರುವಂತ ದಿನಗಳು. ಸೊ 26th ಇಂದ 23rd ಇಂದ 30th ವರೆಗೂ ಇರುವಂತ ಎನರ್ಜೀಸ್ ಏನೆಲ್ಲ ಬರ್ತಾ ಇದೆ, ಅವರ ಒಂದು ಕರಿಯರ್ ಯಾವ ರೀತಿ ಆಗುತ್ತೆ, ಅವರ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರೂ ತೊಂದರೆ ಇದೆಯಾ, ಮತ್ತೆ ಅವ್ರಿಗೆ ಏನ್ ತೊಂದರೆಗಳು ಬರ್ತಾ ಇದೆ ಲವ್ ರಿಲೇಶನ್ಶಿಪ್ ಅಲ್ಲಿ, ಎಲ್ಲಾನು ನೋಡ್ಕೊಂಡು ಬರೋಣ. ಓಕೆ, ಆದಷ್ಟು ಈ ಒಂದು ರೀಡಿಂಗ್ ಅನ್ನ ನೀವು ಶೇರ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಅವರ ಲೈಫಲ್ಲಿ ಆಗ್ತಾ ಇರುವಂತ ಸಿಚುವೇಶನ್ ಏನಿದೆ ಅಂತ ಗೊತ್ತಾಗ್ಲಿ. ಓಕೆ, ಸೊ ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ಕೂಡ ನಾವು ಚೆಕ್ ಮಾಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಓಕೆ ಫ್ರೆಂಡ್ಸ್, ಹಾಗಿದ್ರೆ ನೋಡೋಣ ಎನರ್ಜೀಸ್ ಎಲ್ಲ ನಾನು ಇಲ್ಲಿ ಇದನ್ನ ಮಾಡಿರ್ತೀನಿ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಾನು ಮೇಷರಾಶಿಯವರ ಹೆಲ್ತ್ ಅನ್ನ ನೋಡ್ತಾ ಇದ್ರೆ ಏನೋ ಒಂದು ಮೊಮೆಂಟು ಹಾರ್ಟ್ ಬ್ರೇಕ್ ಆಗಿರುವಂತದ್ದು ನನಗೆ ಕಾಣ್ತಾ ಇದೆ. ಅಂದ್ರೆ ಮನಸ್ಸಿಂದ ತುಂಬಾ ನೋವನ್ನ ಅನುಭವಿಸ್ತಾ ಇದ್ರಿ, ತುಂಬಾ ಉದಾಸೀನವಾಗಿದೋ ಇರುವಂತದ್ದು, ಅದರಿಂದ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಏನೋ ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು, ಯಾವುದು ನನ್ಗೆ ಕನೆಕ್ಟ್ ಆಗ್ತಾ ಇಲ್ಲ, ಎಲ್ಲ ಜನ ಹಾಗೆ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಇಶ್ಯೂ ಕ್ರಿಯೇಟ್ ಆಗಿ ನಿಮ್ಗೆ ತುಂಬಾನೇ ತೊಂದರೆ ಆಗಿದೆ, ಹಾರ್ಟ್ ಬ್ರೇಕ್ ಆಗಿದೆ ಅನ್ನೋಂತ ಕ್ಲಿಯರ್ ಕಟ್ ಆಗಿ ಮೆಸೇಜಸ್ ನನಗೆ ಬರ್ತಾ ಇರುವಂತದ್ದು. ಓಕೆ, ಸೊ ಪ್ರೆಸೆಂಟ್ ಮೊಮೆಂಟು ಸೇಮ್. ಯಾಕಂತಂದ್ರೆ ನಿಮ್ಮ ಒಂದು ಫೋಕಸ್ ಏನಿದೆ ಟೋಟಲ್ ಆಗಿ ಕರಿಯರ್ ಮೇಲೆ ಇರುವಂತದ್ದು. ಓಕೆ, ಹಾಗಾಗಿ ನಿಮ್ಗೆ ಎಲ್ಲೋ ಈ ಒಂದು ಸಿಚುವೇಶನ್ ಅನ್ನ ಸದ್ಯದ ಮಟ್ಟಿಗೆ ಫೇಸ್ ಮಾಡ್ತಾ ಇದ್ದೀರಾ. ಈ ಒಂದು ರೀಡಿಂಗ್ ನಿಮ್ಗೆ 23rd ಇಂದ 30th ವರೆಗೂ ಇರುತ್ತೆ. ಸೊ ಹಾಗಾಗಿ ಕ್ಲಿಯರ್ ಆಗಿ ನನ್ಗೆ ಕಾಣ್ತಾ ಇರುವಂತದ್ದು ಎಲ್ಲ ಇದೆ ಲೈಫಲ್ಲಿ, ಏನು ಇಲ್ಲ ಅಂತ ಅಲ್ಲ. ನೀವು ಸ್ಟೇಬಲ್ ಆಗಿದ್ದೀರಾ, ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಾ. ಇವೊಂದು ಆದ್ರೂ ಕೂಡ ನಿಮ್ಗೆ ಏನಾಗ್ತಾ ಇದೆ, ತುಂಬಾ ಡಿಪ್ರೆಸ್ಡ್ ಆಗಿದ್ದೀರಾ, ಸ್ಟ್ರೆಸ್ ಅಲ್ಲಿ ಇದ್ದೀರಾ. ಇದು ಸಿಚುವೇಶನ್ ಮುಂದೆ ಬರುವಂತದ್ದು ನಾನು ಹೇಳ್ತಾ ಇರುವಂತದ್ದು. ಓಕೆ, ಎಲ್ಲಿ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ಹೇಳ್ತಾ ಇದ್ದೀನಿ. ಸ್ಟ್ರೆಸ್, ಡಿಪ್ರೆಷನ್ನು, ಯಾರ ಜೊತೆಗೂ ಮಾತಾಡಬಾರ್ದು, ಏನೂ ಹೇಳ್ಕೋಬಾರ್ದು ಅನ್ನುವಂಥ ಭಾವನೆ, ಎಲ್ಲ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅನ್ನುವಂಥ ಭಾವನೆ, ಈ ರೀತಿ ಎಲ್ಲ ನಿಮ್ಮ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತದ್ದು. ಓಕೆ, ತುಂಬಾ ಡಿಪ್ರೆಸ್ಡ್ ಆಗಿದ್ದೀರಾ. ಸೊ ನೆಮ್ಮದಿ ಇಲ್ಲ ಮನಸ್ಸಿಗೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಆ ನೆಮ್ಮದಿ ಎಲ್ಲಿ ಸಿಗುತ್ತೆ? ನಾನು ರಿಲೇಶನ್ಶಿಪ್ ಆಗಿ ಏನೆಲ್ಲ ಮಾಡಿದ್ದೀನಿ ಆದ್ರೂ ಕೂಡ ನನಗೆ ಈ ರೀತಿ ಯಾಕಾಯ್ತು ಅನ್ನೋವಂಥದ್ದು ತುಂಬಾ ನೊಂದ್ಕೊಂಡು ನೀವು ಏನೋ ಥಿಂಕ್ ಮಾಡ್ತಾ ಇದ್ದೀರಾ ಬರುವಂತ ದಿನಗಳಲ್ಲಿ. ಓಕೆ, ಏನಂತಂದ್ರೆ ಕೆಲವೊಂದ್ಸಾರಿ ನಮ್ಮಲ್ಲೇನೆ ನಮ್ಗೆ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ. ಹಾಗಾಗಿ ನೋಡಿ, ಇನ್ನೊಬ್ರ ಕಡೆಯಿಂದ ಆಗಿರುತ್ತೆ, ಬಟ್ ಅದನ್ನ ನಾವು ಯಾವ ರೀತಿ ತಗೊಳ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಅಫ್ಕೋರ್ಸ್ ನಿಮ್ಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಯೂನಿವರ್ಸ್ ಕಡೆಯಿಂದ ಅದೇ ಇಲ್ಲಿ ಬರ್ತಾ ಇರುವಂತದ್ದು. ಬಟ್ ಆಗಿದೆ ಅಂತ ಹೇಳಿ ನೀವೇನಾದ್ರೂ ನಿಮ್ಮನ್ನ ನೀವು ಅದರಿಂದ ಹೊರಗಡೆ ತಗೊಂಡ್ ಬರ್ಲಿಲ್ಲ ಅಂತಂದ್ರೆ ಇನ್ನು ನಿಮ್ಗೆ ಪ್ರಾಬ್ಲಮ್ ಆಗತ್ತೆ, ಇನ್ನು ಮನಸ್ಸಿಗೆ ತುಂಬಾ ನೋವು ಆಗುತ್ತೆ. ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇರುವಂತದ್ದು. ಯಾಕೆ ಅದನ್ನ ನೀವು ಥಿಂಕ್ ಮಾಡ್ತೀರಾ? ನೋಡಿ, ಕಮ್ಯುನಿಕೇಟ್ ಮಾಡಿ. ನೀವು ಏನ್ ಮಾಡ್ತಾ ಇದ್ದೀರಾ, ಜಸ್ಟ್ ನಿಮ್ಮಲ್ಲೇನೆ ವಿಚಾರ ಮಾಡಿ, ಯಾರ ಜೊತೆಗೂ ಮಾತಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ನೀವು ನಿಮ್ಮಷ್ಟಕ್ಕೆ ನೀವೇ ಇರುವಂತದ್ದು ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ.
ನಿಮ್ಗೆ ಒಮ್ಮೊಮ್ಮೆ ಅನ್ಸುತ್ತೆ ಎಲ್ಲಾನು ಬಿಟ್ಟು ಹೋಗ್ಬಿಡ್ಬೇಕು, ಈ ನಾನು ರಿಲೇಶನ್ಶಿಪ್ಗೆ ಎಷ್ಟೇ ಟೈಮ್ ಕೊಟ್ಟರು ಕೂಡ ಅದು ವರ್ಕೌಟ್ ಆಗ್ತಾ ಇಲ್ಲ, ಎಫರ್ಟ್ ಹಾಕ್ತಾ ಇದ್ದೀನಿ ಆದ್ರೆ ಆಗ್ತಾ ಇಲ್ಲ, ಎಲ್ರು ನನಗೆ ಮನಸ್ಸು ನೋಯಿಸೋರೇ ಇದ್ದಾರೆ, ಇಂಥ ರಿಲೇಶನ್ಶಿಪ್ ತಗೊಂಡು ನಾನು ಏನ್ ಮಾಡ್ಬೇಕು ಅನ್ನುವಂಥ ಭಾವನೆ ಕೂಡ ನಿಮ್ಮಲ್ಲಿ ಬರುವಂತದ್ದು. ಸೊ ಈ ಒಂದು ಮೂಮೆಂಟ್ ಅಲ್ಲಿ ನಿಮ್ಗೆ ಸ್ವಲ್ಪ ಹಾರ್ಡ್ ಸಿಚುವೇಶನ್ ಇದೆ, ಇಲ್ಲಂತಲ್ಲ, ಮನಸ್ಸಿಂದ ನಿಮ್ಗೆ ತುಂಬಾ ತೊಂದರೆ ಆಗಿದೆ. ಬಟ್ ನೋಡಿ, ಆ ಸಿಚುವೇಶನ್ ಇಂದ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಸ್ವಲ್ಪ ಏನ್ ಮಾಡ್ಬೇಕು, ಇನ್ನೊಬ್ರ ಜೊತೆ ನಿಮ್ಗೆ ಯಾರು ಇನ್ನೂ ಹತ್ತಿರದವ್ರು ಇರ್ತಾರೆ ಅಂಥವ್ರ ಜೊತೆಗೆ ನಿಮ್ಮ ಪ್ರಾಬ್ಲಮ್ ಅನ್ನ ಶೇರ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಮಾತಾಡಿ, ಮನಸ್ಸು ಬಿಟ್ಟು ನೀವು ಮಾತಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಮನಸ್ಸು ಬಿಟ್ಟು ಮಾತಾಡ್ಲಿಲ್ಲ ಅಂತಂದ್ರೆ ಈ ರೀತಿ ತೊಂದರೆ ಆಗೋದು ಗ್ಯಾರಂಟಿ ಅನ್ನೋದು ಯೂನಿವರ್ಸ್ ಕಡೆಯಿಂದ ಇದು ಮೆಸೇಜ್ ಬರ್ತಾ ಇದೆ. ಅಂದ್ರೆ ನಿಮ್ಮಲ್ಲೇನೆ ನೀವು ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ಅಷ್ಟೇನು ದೊಡ್ಡದಿಲ್ಲ, ಆದ್ರೆ ನಿಮ್ಮಲ್ಲಿ ನೀವು ತುಂಬಾನೇ ವಿಚಾರ ಮಾಡ್ತಾ ಇರುವಂತದ್ದು ಇಲ್ಲಿ ನನ್ಗೆ ಕಾಣ್ತಾ ಇದೆ. ಇದು ನಿಮ್ಗೆ ಬರ್ತಾ ಇರುವಂತದ್ದು ಹೆಲ್ತ್ ವೈಸ್ ನಾನು ನೋಡ್ತಾ ಇದ್ರೆ. ಇನ್ನು ನಾನು ಕರಿಯರ್ ವೈಸ್ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಕರಿಯರ್ ಅಲ್ಲಿ ತುಂಬಾ ಒಂದು ಪೊಸಿಷನ್ ಅನ್ನ, ನಿಮ್ಮ ಒಂದು ಎಫರ್ಟ್ ಇಂದ ನಿಮ್ಮ ಪೊಸಿಷನ್ ಅನ್ನ ಗಿಟ್ಟಿಸ್ಕೊಂಡಿದ್ದೀರಾ, ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ತುಂಬಾ ಸ್ಟ್ರಾಟಜಿಯಿಂದ ವರ್ಕ್ ಮಾಡ್ತಾ ಇದ್ದೀರಾ, ಕರಿಯರ್ ಫೋಕಸ್ಡ್ ಆಗಿರುವಂತದ್ದು, ಒಳ್ಳೆ ಒಳ್ಳೆ ಅಪಾರ್ಚುನಿಟಿ, ಡಿಸ್ಟ್ರಾಕ್ಷನ್ ಬಂದ್ರೂ ಕೂಡ ನೀವು ಅದ್ರ ಕಡೆ ನೋಡೋದಿಲ್ಲ, ಬೇರೆ ಬೇರೆ ಅಪಾರ್ಚುನಿಟೀಸ್ ಇನ್ ಫ್ಯೂಚರ್ ಅಲ್ಲಿ ದುಡ್ಡು ಮಾಡ್ಕೊಳ್ಳುವಂತದ್ದು ನಿಮ್ಗೆ ಬರ್ತಾ ಇದೆ. ಸೊ ಬಿಟ್ವೀನ್ 23rd ಇಂದ 30th ವರೆಗೂ ನಿಮ್ಗೆ ಅಪಾರ್ಚುನಿಟೀಸ್ ಬರ್ತಾ ಇದೆ ಕೂಡ. ಓಕೆ, ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ಎಲ್ಲಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಇರ್ಬೋದು, ನೀವು ಒಂದು ಬಿಸ್ನೆಸ್ ಇರ್ಬೋದು, ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಮಾಡಿದ್ರಿ ಅಂತಂದ್ರೆ ಒಳ್ಳೇದಾಗುವಂತದ್ದು. ಸೊ ಹಾಗೇನಾದ್ರೂ ನೀವು ಮಾಡಿದ್ರಿ ಇನ್ವೆಸ್ಟ್ಮೆಂಟು, ಕರಿಯರ್ ಗ್ರೋತ್ಗೆ ನಿಮ್ಗೆ ಚೆನ್ನಾಗಿದೆ. ಓಕೆ, ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಸೆಲೆಬ್ರೇಷನ್ ಮೂಮೆಂಟ್ ನನಗೆ ಕಾಣ್ತಾ ಇದೆ. ಒಳ್ಳೆ ಒಂದು ಅಚೀವ್ಮೆಂಟ್ ಅನ್ನ ನೀವು ಮಾಡ್ತೀರಾ, ನಿಮ್ಮ ಬಿಸ್ನೆಸ್ ಇಂದ ನಾನು ನೋಡ್ತಾ ಇದ್ದೀನಿ, ಒಳ್ಳೆ ಅಚೀವ್ಮೆಂಟ್ ನನಗೆ ಕಾಣ್ತಾ ಇದೆ. ಜನರು ನಿಮ್ಮ ಮೇಲೆ ಬಿಲೀಫ್ ಮಾಡ್ತಾರೆ, ಒಂದು ಒಳ್ಳೆ ಲೀಡರ್ ಕ್ವಾಲಿಟಿ ನಿಮ್ಮಲ್ಲಿ ಇದೆ, ಆ ಲೀಡರ್ ಕ್ವಾಲಿಟಿ ಹೊರಗಡೆ ಬರುತ್ತೆ. ನಿಮ್ಮ ಪ್ರಮೋಷನ್ ಇರ್ಬೋದು, ನೀವೇನು ಸಕ್ಸಸ್ ಅಂದ್ರೆ ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಇರ್ಬೋದು. ಸೊ ಅದನ್ನ ಯಾವ ರೀತಿ ಅಂತಂದ್ರೆ ತುಂಬಾ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದಾರೆ ಜನ, ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಸೆಲೆಬ್ರೇಷನ್ ಮೂಮೆಂಟ್ ನನಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಓಕೆ, ಹಾರ್ಮನಿ ಇದೆ, ಒಂದು ಪೀಸ್ ಇದೆ. ಬರುವಂತ ದಿನಗಳಲ್ಲಿ ನೀವು ಒಂದು ಏನೋ ಅಚೀವ್ಮೆಂಟ್ ಮಾಡ್ತೀರಾ, ಇದರಲ್ಲಿ ಲಕ್ಸುರಿ ಲೈಫ್ ಅನ್ನ, ಒಂದು ಸಮ್ವೇರ್ ಎಲ್ಲಾದ್ರೂ ಟ್ರಾವೆಲ್ ಮಾಡುವಂತ ಚಾನ್ಸಸ್, ಮೇ ಬಿ ನೀವು ನಿಮ್ಮ ಒಂದು ಬಿಸ್ನೆಸ್ ಆಸ್ಪೆಕ್ಟ್ ಇಂದ ಹೊರಗಡೆ ಹೋಗುವಂತದ್ದು, ನಿಮ್ಮ ಗ್ರೋತ್ಗಾಗಿ, ನಿಮ್ಮ ಕರಿಯರ್ ಗ್ರೋತ್ಗಾಗಿ ಎಲ್ಲಾದ್ರೂ ಹೊರಗಡೆ ಹೋಗುವಂತದ್ದು ನನಗೆ ಕಾಣ್ತಾ ಇದೆ. ಓಕೆ, ಇನ್ನು ನಾನು ನೋಡ್ತಾ ಇದ್ದೀನಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೋಡಿ, ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಸ್ವಲ್ಪ ನೀವೇನ್ ಮಾಡ್ತಾ ಇದ್ದೀರಾ, ಓಕೆ ಎಲ್ಲ ಇದೆ, ತುಂಬಾ ಹಾರ್ಡ್ ವರ್ಕಿಂಗ್ ಇದ್ದೀರಾ, ರಿಲೇಶನ್ಶಿಪ್ಗೆ ತುಂಬಾನೇ ಟೈಮ್ ಕೊಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ರಿಲೇಶನ್ಶಿಪ್ಗಾಗಿ ನಿಮ್ಮನ್ನ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು, ಇನ್ನೊಂದು ಆಸ್ಪೆಕ್ಟ್ ಇಂದ ಹೇಳ್ಬೇಕಂತಂದ್ರೆ. ಓಕೆ, ನೀವು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಲಾಯಲ್ ಆಗಿದ್ದೀರಾ, ಆದ್ರೆ ನೋಡಿ ಸ್ವಲ್ಪ ನಿಮ್ಗೆ ಈ ಒಂದು ಬಿಸಿ ಸ್ಕೆಡ್ಯೂಲ್, ಯಾಕಂತಂದ್ರೆ ನೀವು ಏನು ಅಂತಂದ್ರೆ ಫ್ಯಾಮಿಲಿ ವಿಶಸ್ ನ ಫುಲ್ಫಿಲ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ನೀವೇನ್ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮ ಫೋಕಸ್ ಇರೋದು ದುಡ್ಡಿನ ಮೇಲೆ, ಅಂದ್ರೆ ಚೆನ್ನಾಗಿ ಅರ್ನಿಂಗ್ ಮಾಡ್ಬೇಕು, ನನ್ನ ಒಂದು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಒಂದು ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೋಬೇಕು, ಯಾವುದೇ ಕೊರತೆ ಇರ್ಲಾರ್ದ ಹಾಗೆ ನಾನು ನೋಡ್ಬೇಕು ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಇದೆ. ಹಾಗಾಗಿ ಅದಕ್ಕಾಗಿ ನೀವು ಫೋಕಸ್ಡ್ ಆಗಿದ್ದೀರಾ ಸಮ್ವೇರ್. ಅದೇ ಒಂದು ಟೈಮ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ, ನಿಮ್ಮ ಪಾರ್ಟ್ನರ್ಗೆ ಟೈಮ್ ಕೊಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಓಕೆ, ಬಟ್ ಪ್ರೆಸೆಂಟ್ ಮೂಮೆಂಟ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುವಂತ ಎನರ್ಜಿ ಎಲ್ಲ ಇದೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ಒಂದು ಹಾರ್ಮನಿ ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ ಒಂದು ರೀತಿ ಪಾಸ್ಟ್ ಅಲ್ಲಿ ನೀವು ಏನ್ ವರ್ಕ್ ಮಾಡಿದೀರಾ, ಹಾರ್ಡ್ ವರ್ಕ್ ಮಾಡಿದೀರಾ, ಅದಕ್ಕೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಿಮ್ಮ ಕರಿಯರ್ ವೈಸ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಇಂದ ಇರ್ಬೋದು, ಯಾವುದನ್ನು ಬಿಟ್ಟು ಕೊಟ್ಟಿಲ್ಲ ನೀವು ಹೇಳ್ಬೇಕಂತಂದ್ರೆ. ಓಕೆ, ಮತ್ತೆ ಇನ್ನು ನಾನು ನೋಡ್ಬೇಕು ಅಂತಂದ್ರೆ ಸ್ವಲ್ಪ ನೀವೇನ್ ಮಾಡ್ಬೇಕು, ಇದರಲ್ಲಿ ನಿಮ್ಮ ಈಗೋವನ್ನ ನಡುವೆ ತರ್ಲಿಕ್ಕೆ ಹೋಗ್ಬೇಡಿ. ಏನಾಗುತ್ತೆ, ಕೆಲವೊಂದ್ಸಾರಿ ನನ್ಗೆ ಇಲ್ಲಿ ಕಾಣ್ತಾ ಇರೋದು, ಎಲ್ಲೋ ಒಂದ್ ಕಡೆ ಈಗೋ ಹಿಟ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ ಪ್ರೆಸೆಂಟ್ ಮೂಮೆಂಟ್, ನನಗೆ ಇಲ್ಲಿ ಅನ್ನಿಸ್ತಾ ಇರುವಂತದ್ದು. ಹಾಗಾಗಿ
ಏನಾದ್ರೂ ಸಡನ್ ಆಗಿ ಮಾತಾಡಿದ್ರೆ ರಿಲೇಶನ್ಶಿಪ್ ಅಲ್ಲಿ ಇಷ್ಟೆಲ್ಲ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಇರುತ್ತೆ. ಕೆಲವೊಂದ್ಸಾರಿ ಮೈಂಡ್ ಅಲ್ಲಿ ಅದೆಲ್ಲ ಬರೋದು ಕಾಮನ್ ಅಂತ ಹೇಳ್ಬಹುದು. ಸೊ ಒಂದು ಆಸ್ಪೆಕ್ಟ್ ಇಂದ ನಾನು ನೋಡಿದಾಗ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಹಾರ್ಮನಿ ಇದೆ, ಎಲ್ಲಾನು ಇದೆ, ಫುಲ್ಫಿಲ್ಮೆಂಟ್ ಇದೆ, ಎಮೋಷನಲಿ ಫುಲ್ಫಿಲ್ಮೆಂಟ್ ಇದೆ. ತುಂಬಾ ಬೇಗನೆ ಈ ಒಂದು ರಿಲೇಶನ್ಶಿಪ್ಗೆ ನೀವು ಹತ್ರ ಬಂದಿದ್ದೀರಾ ಅಂತ ಹೇಳ್ಬೋದು. ಮೇ ಬಿ ಕೆಲವೊಂದು ಜನರಿಗೆ ಯಾರು ಮ್ಯಾರಿಡ್ ಇರ್ತಾರೆ ಅವರಿಗೆ ಕೆಲವೊಂದಿಷ್ಟು ಎಕ್ಸ್ಪೆಕ್ಟೇಷನ್, ಬೇಬಿ ಏನಾದರೂ ಅವ್ರು ಪ್ಲಾನ್ ಮಾಡ್ತಾ ಇದ್ರೆ ಓಕೆ, ಅದು ಕೂಡ ಪಾಸಿಬಿಲಿಟೀಸ್ ನನಗೆ ಕಾಣ್ತಾ ಇದೆ. ಹಾಗೆ ನಾನು ನೋಡ್ತಾ ಇದ್ದೀನಿ ಕೆಲವೊಂದ್ ಸಾರಿ ಏನಾಗುತ್ತೆ, ಈಗೋ ಇಶ್ಯೂ ಕ್ರಿಯೇಟ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಹಾಗಾಗಿ ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ನಿಮ್ಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲೋ ಒಂದ್ ಕಡೆ ಮನಸ್ಸು ನೊಂದ್ಕೊಳ್ಳುವಂತ ಚಾನ್ಸಸ್ ನನಗೆ ಇಲ್ಲಿ ಕಾಣ್ತಾ ಇದೆ. ಸ್ವಲ್ಪ ಏನಾಗುತ್ತೆ, ನಿಮ್ಮಲ್ಲೇನೆ ಏನೋ ಒಂದು ಕಾನ್ಫ್ಲಿಕ್ಟ್ ನಡೆಯುವಂತದ್ದು, ಸ್ವಲ್ಪ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಕಡೆ ಬಿಸಿ ಇರುವಂತದ್ದು. ಅಫ್ಕೋರ್ಸ್ ಹಾರ್ಮನಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೆಲವೊಂದು ಸಿಚುವೇಶನ್ ಏನಿದೆ ಈ ರೀತಿ ಆಗುತ್ತೆ ಅಂತ ಇಲ್ಲಿ ಕಾಣ್ತಾ ಇರುವಂತದ್ದು. ಓಕೆ, ಸ್ವಲ್ಪ ಯಾಕೋ ಆ ರೀತಿ ಎನರ್ಜಿ ನನಗೆ ಎಲ್ಲ ಕಾಣ್ತಾ ಇದೆ. ಸ್ವಲ್ಪ ಆರ್ಗ್ಯುಮೆಂಟ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ಕಾನ್ಫ್ಲಿಕ್ಟ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇರುವಂತದ್ದು. ಓಕೆ, ಸ್ವಲ್ಪ ಹಾರ್ಮನಿ ಕಡಿಮೆ ಅಂತ ಅನಿಸ್ತಾ ಇದೆ ಬರುವಂತ ದಿನಗಳಲ್ಲಿ. ಪ್ರೆಸೆಂಟ್ ಪಾಸ್ಟ್ ಮೂಮೆಂಟ್ ಎಲ್ಲ ಓಕೆ, ಬಟ್ ಇಲ್ಲಿ ಈಗೋ ಹಿಟ್ ಆಗುವಂತ ಚಾನ್ಸಸ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನನಗೆ ತುಂಬಾನೇ ಅನಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ಮೇ ಬಿ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಸ್ಟ್ರಗ್ಲಿಂಗ್ ಮಾಡುವಂತ ಚಾನ್ಸಸ್ ನನಗೆ ಇದೆ. ಇಂಪಾರ್ಟೆಂಟ್ ಇಶ್ಯೂಸ್ ಏನಾದರೂ ಕ್ರಿಯೇಟ್ ಆಗುವಂಥದ್ದು, ಫ್ರಸ್ಟ್ರೇಷನ್ ಇರುವಂಥದ್ದು, ಇರಿಟೇಷನ್ ಆಗುವಂಥದ್ದು ಪ್ರಾಬ್ಲಮ್ ನನಗೆ ಕಾಣ್ತಾ ಇದೆ. ಅಗ್ರೆಷನ್ ಇರಬಹುದು. ಇದೆಲ್ಲ ನೆಕ್ಸ್ಟ್ ಬರುವಂತ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಎಲ್ಲೋ ಒಂದ್ ಕಡೆ ಕಾನ್ಫ್ಲಿಕ್ಟ್ ಆಗುತ್ತೆ ನಿಮ್ಗೆ ಮುಂದೆ ಮುಂದೆ ಸಿಚುವೇಶನ್ ನಾನು ಹೇಳ್ತಾ ಇರುವಂತದ್ದು. ಓಕೆ, ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಆರ್ಗ್ಯುಮೆಂಟ್ ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಬರ್ತಾ ಇರುವಂತದ್ದು ಡ್ಯೂ ಟು ಆರ್ಗ್ಯುಮೆಂಟ್ಸ್ ಏನಾಗುತ್ತೆ, ಸ್ವಲ್ಪ ಈ ರೀತಿ ಎಲ್ಲ ಇಶ್ಯೂಸ್ ಹಿಟ್ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ಏನ್ ಮಾಡಿ ಆರ್ಗ್ಯುಮೆಂಟ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಅದು ಕೂಡ ನಾವು ನೋಡ್ಕೊಂಡು ಬರೋಣ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ನಿಮ್ಗೆ? ಓಕೆ, ಯಾವುದೇ ಕಾರಣಕ್ಕಾಗ್ಲಿ ನೀವು ಆರ್ಗ್ಯುಮೆಂಟ್, ಅದೇ ಹೇಳಿದ್ನಲ್ವಾ, ಆರ್ಗ್ಯುಮೆಂಟ್ ನ ಇದನ್ ಮಾಡ್ಕೊಳ್ಳಿ, ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಸಿನ್ಸಿಯರ್ ಆಗಿರಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಯಾವುದೇ ರೀತಿಯ ಹಿಡನ್ ಏನಾದ್ರೂ ಹೈಡ್ ಮಾಡಿದೀರಾ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಕೈಂಡ್ ಆಗಿರಿ. ತುಂಬಾ ನೋಡಿ, ಒನ್ಸ್ ಅಗ್ರೆಷನ್ ಈ ರೀತಿ ಎಲ್ಲ ಕ್ರಿಯೇಟ್ ಆಯ್ತು ಅಂತಂದ್ರೆ ನಮ್ಮ ಒಂದು ಸಾಫ್ಟ್ನೆಸ್ ಏನಿದೆ ಅದು ಹೋಗ್ಬಿಡತ್ತೆ. ಸ್ವಲ್ಪ ಸಾಫ್ಟ್ ಆಗಿರಿ, ಜನರಸ್ ಆಗಿರಿ, ಚೆನ್ನಾಗಿ ಮಾತಾಡಿ. ಓಕೆ, ಇದಿಷ್ಟನ್ನ ನೀವು ಮಾಡಿದ್ರೆ ಸಾಕು, ನಿಮ್ಗೆ ಅಷ್ಟು ಆ ರೀತಿದೇನು ಪ್ರಾಬ್ಲಮ್ ಆಗೋದಿಲ್ಲ. ಸಣ್ಣ ಪುಟ್ಟ ಇರ್ತವೆ ಕೆಲವೊಂದ್ ಸಾರಿ, ಏನೋ ನೀವು ಒಂದೇನೋ ಹೇಳ್ತೀರಾ, ಅವ್ರು ಒಂದೇನೋ ಹೇಳ್ತಾರೆ, ಈ ರೀತಿಯಾಗಿ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಡಿಸಪಾಯಿಂಟ್ಮೆಂಟ್ ಎಲ್ಲ ಆಗುವಂತ ಚಾನ್ಸಸ್ ನನಗೆ ಇರುವಂತದ್ದು. ಅದಕ್ಕೆ ಏನ್ ಮಾಡಿ, ಸ್ವಲ್ಪ ಆರ್ಗ್ಯುಮೆಂಟ್ಸ್ ಅಲ್ಲಿ ಸ್ವಲ್ಪ ನೀವು ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಎನರ್ಜಿ ನನಗೆ ನೋಡಿ ಎಲ್ಲಿ ಲೀಡ್ ಮಾಡ್ಕೊಡ್ತಾ ಇದೆ ಅಂತಂದ್ರೆ, ಫಸ್ಟ್ ನಾನು ಹೇಳಿದೆ ಹೆಲ್ತ್ ಅಲ್ಲಿ ನಿಮ್ಗೆ ಹಾರ್ಟ್ ಬ್ರೇಕ್ ಆಗುವಂತ ಚಾನ್ಸ್ ಇದೆ ಅಂತ ಹೇಳಿ. ಸೊ ಇದು ಇಲ್ಲಿ ಕನೆಕ್ಟ್ ಆಗುವಂತ ಸಿಚುವೇಶನ್ ನನಗೆ ತುಂಬಾನೇ ಕಾಣ್ತಾ ಇದೆ. ಹಾಗಾಗಿ ಆದಷ್ಟು ಇದನ್ನ ಸುಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಹುದು. ಹಾಗಿದ್ರೆ ಫ್ರೆಂಡ್ಸ್, ಎಷ್ಟು ರೆಸೊನೇಟ್ ಆಯ್ತು ಖಂಡಿತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕ್ಲೇಮ್ ಕೂಡ ಮಾಡ್ಕೊಳ್ಳಿ ಯೂನಿವರ್ಸಿಗೆ. ಓಕೆ, ರೀಡಿಂಗ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಜೊತೆ ಕನೆಕ್ಟ್ ಆಗಿರಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.